ದುಡ್ಡು ತೊಗೊಂಬಂದು ಹಾಸ್ಪಿಟ್ಲ್ ಕಟ್ಟಿ ಎಣೆ ಹತ್ಕೊಂಬಂದೆ. ಅದಕ್ಕೆ ಮಾಡಬೇಡ್ರೋ ಮೋಸ. ಮೋಸ ಮಾಡಿದ್ರೆ ಹಿಂದೆನೇ ದೇವ್ರು ಇರ್ತಾರೆ, ಹೊಡಿತಾನೆ ಅಂತ ಹೇಳೋದು. ಹಿಂದೆನೇ ದೇವ್ರು ಇರ್ತಾನೆ ಸಹ, ಹೊಡಿತಾನೆ. ಅದು ನೆನೆಸ್ಕೊಳ್ಳಲ್ಲ. ಇವತ್ತು ಬಿರಿಯಾನಿ ತಿನ್ಬಿಡ್ಬೋದು ಸಹ. ಯಾವತ್ತು ದೇವ್ರು ಕೊಟ್ಟಿರೋದು ಅನ್ನ ಸಾಂಬಾರು. ಬಿರಿಯಾನಿ ಯಾವತ್ತೋ ಒಂದಿನ, ಉಗಾದಿ ಯಾವತ್ತೋ ಒಂದಿನ, ರಂಜಾನ್ ಯಾವತ್ತೋ ಒಂದಿನ, ದಿನ ಬರಲ್ಲ. ಅಲೋ ಸ್ವಾಮಿ, ದಿನ ತಿಥಿ ಮಾಡ್ತೀವಿ ಏನ್ರಿ? ವರ್ಷಕ್ಕೊಂದ್ಸತಿ ದಿನ ದುಡ್ಡು ನಿಮ್ಮ ಹತ್ರ ಇದ್ರೂ ಮಾಡಲ್ಲ. ಅಯ್ಯೋ ವೇಸ್ಟ್ ಆಗುತ್ತೆ ಸುಮ್ಮನೆರಪ್ಪ, ಅಪ್ಪನಿಗೊಂದ್ಸತಿ ಮಾಡೋಣ ಅಂತೀವಿ ಅಲ್ವಾ? ದಿನ ಸ್ವೀಟ್ ತಿನ್ನೋಕ್ಕಾಗತ್ತಾ? ಊಟ ಆದಮೇಲೆ ಸ್ವೀಟ್ ತಿನ್ನಬೇಕು ಅಂದ್ಕೊಂಡಿರೋದು ಮೈಂಡು ಚೆನ್ನಾಗಿ ಓಡಲಿ ಅಂತ. ಯಾಕೆ ದೊಡ್ಡವ್ರು ಹೇಳಿರೋದು? ಖಾರ ತಿಂದಮೇಲೆ ಸ್ವೀಟ್ ತಿಂದು ನೆಮ್ಮದಿಗೆ ಅರ್ಧ ಗಂಟೆ ಮಲಗಿದ್ದು ಎದ್ದೋಳಿ ಪ್ರೆಸ್ ಆಗುತ್ತೆ ಅಂತ ಭಗವಂತ ಹೇಳಿರೋದು, ನಾನಲ್ಲ. ಅದಕ್ಕೆ ಊಟ ಆದಮೇಲೆ ಸ್ವೀಟ್ ಕೊಡೋದು. ಏನ್ರಿ, ನಿಮ್ಗೆಲ್ಲ ಗೊತ್ತು, ನಿಮ್ಮ ಮಹಾ ಕಲಾಗಾರ. ಹಾಂ ಬಾ, ಅವರೆಲ್ಲ ಈಗಿಂದ ಇರೋದು ಅವರು. ಅಲ್ಲ ಪಾಪ ಪ್ರೆಸ್ಸವರೆಲ್ಲ ಇವಾಗ ಬಂದಿದ್ದೀರಾ ನೀವಲ್ಲ. ನಾವೆಲ್ಲ ಸಹ ನಾನು ಬಾಂಬೆ ಶೂಟಿಂಗ್ ಮಾಡಬೇಕಾದ್ರೆ ಪ್ರೆಸ್ಸವ್ರಿಗೆ ನಾನು ಫ್ಲೈಟೇ ಕರ್ಕೊಂಡೋಗಿದ್ದೆ. ನಿಮ್ಗೆ ಗೊತ್ತಿಲ್ಲ ಎಂಟೇಜ್ ಗೊತ್ತು. ಪಾಪ ನೀವೆಲ್ಲ ಮಕ್ಕಳುಗಳು ಬಂದಿದ್ದೀರಾ, ನೀವು ಯಾರು ಇರಲಿಲ್ಲ, ಫ್ಲೈಟೇ ಕರ್ಕೊಂಡೋಗಿದ್ದೆ. ಅವೆಲ್ಲ ನಾನು ಮಾಡಿರೋ ವ್ಯಕ್ತಿ. ಈಗೇನೋ ಈ ನಾಯಿಗಳು ಸಾಕಿ, ದೊಡ್ಡ ದೊಡ್ಡ ನಾಯಿಗಳು ಸಾಕಿ ನಮಗೆ ಕಚ್ಬಿಡ್ತು. ಅವ್ರು ಒಳ್ಳೇದು ಮಾಡಲಿ, ನಾನು ಕೇಳ್ಕೊತೀನಿ. ನನಗೆ ವಾಸ ಮಾಡ್ಕೊಳ್ಳೋದು ನನಗೆ ಗೊತ್ತು. ನನಗೆ ಗುರುಬಲ ಚೆನ್ನಾಗಿದೆ. ನನಗೆ ನಮ್ಮ ಅಪ್ಪವ್ರ ಆಶೀರ್ವಾದ ಚೆನ್ನಾಗಿದೆ, ನಮ್ಮ ತಾಯಿಯವ್ರ ಆಶೀರ್ವಾದ ಚೆನ್ನಾಗಿದೆ. ಅದರಿಂದ ಬರ್ತೀವಿ. ಯಾವತ್ತು ಗುರುಬಲ ಚೆನ್ನಾಗಿರ್ಬೇಕಂತ ಏನು ಹೇಳ್ತಾರೆ, ಗುರುಬಲ ಚೆನ್ನಾಗಿರಬೇಕು ಅಂತ ಬದುಕಬೇಕು ಅಂದರೆ, ನೀನು ಗುರುಬಲ ಇದೆ ಅಂದರೆ ಏನು ಮಾಡೋಕ್ಕಾಗಲ್ಲ. ತಾಯಿ ತಂದೆ ಇಲ್ಲ ಅಂದ್ರೂ ಗುರು ಬಲ ಇದ್ದರೆ ಎದ್ದೋಳ್ತಾನಂತ ಮೇಲೆ. ಯಾಕೆಂದರೆ ದೊಡ್ಡವ್ರು ಹೇಳಿರೋ ಮಾತಿತ್ತು. ನಾನು ಹೇಳ್ತಾ ಇಲ್ಲ, ನಾನು ಇನ್ನೂ ಚಿಕ್ಕವನು, ನನಗೆ 80 ಇಲ್ಲ, ಬರೀ 66 67 ಅಷ್ಟೇ ಎಂಟೇಜ್. ಇನ್ನೂ 15 ವರ್ಷ ಎಂಟೇಜ್ಲಿ ಇರ್ತೀನಿ.